ಕೆಲವು ಸ್ನೇಹಿತರು ಟೊಬ್ಯಾಕೋ ಬೋರ್ಡ್ಗೆ ಹೋಗಿ ಮುತ್ತಿಗೆಯನ್ನು ಹಾಕಿದ್ದಾರೆ. ಅಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣರವ್ರ ಬಗ್ಗೆ ಮಾತನಾಡಿದ್ದಾರೆ. ಅವ್ರಿಗೆ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಟೊಬ್ಯಾಕೋ ವಿಚಾರ ಇರ್ಬೋದು, ಪ್ರತಿ ಬಾರಿ ಸ್ಪಂದಿಸುವಂಥ ಕೆಲಸವನ್ನು ರೈತರಿಗೆ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥದ್ದು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರವರ ಸಾಹೇಬ್ರವರ ಕುಟುಂಬ ಅನ್ನುವಂಥದ್ದನ್ನ ಆ ಸ್ನೇಹಿತರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊನ್ನೆ ಜನರೊಂದಿಗೆ ಜನತಾದಳ ನಮ್ಮ ಯುವ ನಾಯಕರಂತ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಅಲ್ಲಿಯ ರೈತರುಗಳು ಅವ್ರ ಗಮನಕ್ಕೆ ತಂದರು. ಇಲ್ಲಿ ರೈತರು ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ನಿಖಿಲ್ರವರು ನಮ್ಮ ನಾಯಕರಂತ ಕುಮಾರಣ್ಣರವ್ರ ಜೊತೆ ಚರ್ಚೆ ಮಾಡಿ ನಮ್ಮೆಲ್ಲರನ್ನ ಮೊನ್ನೆ ರಾತ್ರಿನೇ ದೆಹಲಿಗೆ ಬರಲಿಕ್ಕೆ ಹೇಳಿ ನಾವೆಲ್ಲರೂ ಕೂಡ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಪಿಯೂಷ್ ಗೋಯಲ್ರವರು, ಕುಮಾರಣ್ಣರವರು, ದೇವೇಗೌಡ ಸಾಹೇಬರು ಅವರ ಚೇಂಬರ್ಗೆ ಬರ್ತೀನಿ 12 ಗಂಟೆಗೆ ಅಂತೇಳಿ ಸಭೆ ಫಿಕ್ಸ್ ಆಗಿದ್ದರೆ ದೇವೇಗೌಡ ಸಾಹೇಬರು ಬರೋದು ಬೇಡ, ಕುಮಾರಣ್ಣರವರು ಬರೋದು ಬೇಡ, ನಾನು ಈ ಭಾಗದ ರೈತರ ಪರವಾಗಿ ಖಂಡಿತವಾಗಿದ್ದೇನೆ ಅಂಥೇಳಿ 11:30 ಗಂಟೆಗೇ ಕುಮಾರಣ್ಣರವರ ಒಂದು ಕಚೇರಿಗೆ ಬಂದು ನಾವು ಹೋಗೋಕ್ಕೆ ಮುಂಚೆ ಮಾನ್ಯ ಕುಮಾರಣ್ಣರವರು ಮತ್ತು ಪಿಯೂಷ್ ಗೋಯಲ್ರವರು ಕಾಯ್ತಾಯಿದ್ರು. ಅದು ಈ ಭಾಗದ ರೈತರ ಮೇಲೆ ಇರ್ತಕ್ಕಂಥ ಕಾಳಜಿ. ತಕ್ಷಣ ಎಲ್ಲ ವಿಚಾರವನ್ನು ಹರೀಶ್ ಹೇಳಿದ್ದಾರೆ, ಮತ್ತೆ ನಾನು ರಿಪೀಟ್ ಮಾಡಲ್ಲ. ನಮ್ಮೆಲ್ಲರಿಗೆ ಒಂದು ಅನುಮಾನ ಇದೆ, ITC ಅವರ ಲಾಬಿಯಿಂದ ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಬೇರೆ ಕಂಪ್ನಿಗಳು ಬೈ ಮಾಡಲಿಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ ಅಂಥೇಳಿ ಅದನ್ನು ಅವರ ಗಮನಕ್ಕೆ ತಂದ ಸಂದರ್ಭದಲ್ಲಿ ಯಾವಾಗ ಆ ವಿಚಾರವನ್ನು ಅವ್ರಿಗೆ ಮಂದಟ್ಟಾಯಿತೋ ಆಗಲೇ ಇಬ್ಬರು ಕಾರ್ಯದರ್ಶಿಗಳನ್ನು ಕರೆಸಿ 190 ದೇಶಗಳಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಯಾರ್ಯಾರಿಗೆ ತಂಬಾಕಿನ ಅವಶ್ಯಕತೆ ಇದೆ ಅವರ ಬೈ ಮಾಡಲಿಕ್ಕೆ ಅಂಬಾಸಿಡರ್ಗೆ ಡೈರೆಕ್ಷನ್ ಕೊಟ್ಟರು, ಪತ್ರ ಬರೀಲಿಕ್ಕೆ. ಅದರಿಂದ ಈ ನಾಡಿದ್ದು ಈಗಾಗಲೇ ಏನು ಚೇರ್ಮನ್ರವ್ರಿಗೆ ನೆನ್ನೆ ಮಾತಾಡಿದ್ರು, ಸೋಮವಾರದಿಂದನೇ ಸಮಸ್ಯೆ ಬಗೆಹರುತ್ತೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾವು ನಿಮ್ಮ ಮೂಲಕ ಒತ್ತಾಯವನ್ನು ಮಾಡುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳೇ, ಮೈಸೂರು ಜಿಲ್ಲೆಯ ನಮ್ಮ ರೈತರ ಸಮಸ್ಯೆ, ಆತ್ಮಹತ್ಯೆಗೆ ಈಡಾಗ್ತಾ ಇದ್ದಾರೆ. ತಾವು ದಯಮಾಡಿ ಮೊನ್ನೆ ತಾನೇ ಬಜೆಟಿನ ಮಂಡನೆಯನ್ನು ಮಾಡಿದಿರಿ. ಬೆಲೆ, ತಂಬಾಕು ಬೆಲೆ ಈಗೇನು ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರವರ ಒಂದು ಸಹಕಾರ, ನಮ್ಮ ನಾಯಕರಂಥ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣರವರ ಸಹಕಾರದಿಂದ ಏನು ಸಭೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ತಾವು ಕೂಡ ಈ 5 ತಾಲೂಕು ಅವರಿಗೆ ಭಾಳ ಮುಖ್ಯವಾದಂಥ ಬೆಳೆ ಆದದ್ರಿಂದ ಒಂದು 30 ರಿಂದ 50 ರೂಪಾಯಿ ಬೆಂಬಲ ಬೆಲೆಯನ್ನು ರೈತರಿಗೆ ಕೊಡುವಂಥ ದೊಡ್ಡ ಮನಸ್ಸನ್ನು ಮಾಡಿ ಆ ಭಾಗದ ರೈತರನ್ನ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನೀವು ಯಾರನ್ನೇ ಕಾಂಗ್ರೆಸ್ಸಿನ ಮುಖಂಡರುಗಳು ಹೋಗಿದ್ದೀರಿ, ಈ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ,
ದಯವಿಟ್ಟು ಮಾಡಿ ಅಂಥೇಳಿ ನಿಮ್ಮ ಮೂಲಕ ನಾವು ಕೂಡ ಅವ್ರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.